ನೀವು ಹೇಳಿದ್ರಿ ಈಗ ಭಾರತೀಯರನ್ನು ನೋಡುವಂಥ ದೃಷ್ಟಿಕೋನನೇ ಬದಲಾಗಿದೆ. ಮುಂಚೆ ಕೇವಲ ಒಂದು ಕೂಲಿ ಕಾರ್ಮಿಕರ ಥರ ನೋಡ್ತಿದ್ರು, ಈಗ ನಮ್ಮ ಕ್ಯಾಲಿಬರ್ ತಕ್ಕ ಹಾಗೆ ನಮಗೆ ಟ್ರೀಟ್ ಮಾಡ್ತಾರೆ ಅಂಥೇಳಿ. ಬಹುತೇಕವಾಗಿ ಎಲ್ಲೋ ಒಂದು ಕಡೆ ನಾವು ಇನ್ನೊಂದು ಗಮನಿಸ್ತಾ ಇದ್ದರೆ ಇದೇ ಒಂದು ಭಾರತಕ್ಕೆ ಶತ್ರುಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ. ಯಾಕಂದರೆ ಭಾರತ ಪವರ್ಫುಲ್ ಆಗ್ತಿದ್ದ ಹಾಗೆ, ಭಾರತೀಯರಿಗೆ ಆ ಗೌರವ ಹೆಚ್ಚಾಗ್ತಾ ಇದ್ದ ಹಾಗೆ ಸಹಜವಾಗಿ ಸಹಿಸ್ತಾ ಇರುವಂಥ ಶಕ್ತಿಗಳು ಅದನ್ನು ಟ್ಯಾಕಲ್ ಮಾಡುವಂಥ ಪ್ರಯತ್ನಗಳೇನಾದರೂ NRI ಕಡೆಯಿಂದ ಆಗ್ತಾ ಇದೆಯಾ ಅಥವಾ ಸರ್ಕಾರಗಳಿಂದ ಆಗ್ತಾ ಇದ್ದಾವ? ಯಾಕಂದರೆ ನಾವು ಇಲ್ಲಿ ಕೂತ್ಕೊಂಡು ನೋಡಿದಾಗ ಸೋಷಿಯಲ್ ಮೀಡಿಯಾವನ್ನು ನೋಡಿದರೆ ಭಾರತ ಇಷ್ಟು ಕೆಟ್ಟದಾಗಿದೆಯಾ, ಏನು ಇಷ್ಟು ಈ ಥರ ನಮ್ಮನ್ನು ಬಿಂಬಿಸ್ತಾರೆ ಅಂತ ಈಗಲೂ ಅನ್ನಿಸ್ತಾ ಇರುತ್ತೆ. ಇಲ್ಲ, ವಿದೇಶದಲ್ಲಿ ಕೂತ್ಕೊಂಡು ಯಾರೋ ಒಂದು ಪ್ರೊಫೋಗೆಂಡಾ ಮಾಡಿಕೊಂಡು ಅದನ್ನು ನಾವು ವಿದೇಶದಲ್ಲಿ ಭಾರತ ಹೀಗೆ ಅನ್ನೋ ತೋರಿಸೋದಕ್ಕಿಂತ ವಾಸ್ತವ ಚಿತ್ರಣ ಅವ್ರಿಗೆ ಅರಿವೇ ಇಲ್ಲ. ಇದೊಂದೇನೆಂದರೆ ಪೇಯ್ಡ್ ಪ್ರಮೋಷನ್ಸ್ ಥರ ನಡೀತಾ ಇದೆ. ನೀವು ಹೇಳ್ದಂಗೆ ಒಂದಷ್ಟು ವಿಷಕಾರಿ ಅಂಶಗಳು, ಅದರಲ್ಲಿ ದ್ವೇಷವನ್ನು ಅಥವಾ ಭಾರತವನ್ನು ಒಂದು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಒಂದಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲಸ ಮಾಡ್ತಾಯಿದೆ. ಅದನ್ನು ತುಳಿಲಿಕ್ಕೆ ನಾವು ಏನು ಮಾಡಬಹುದು ಅಂದರೆ ವಾಸ್ತವ ಚಿತ್ರಣವನ್ನು ಜನಗಳ ಮುಂದೆ ಇಡಬೇಕು. ಮತ್ತು ಬೀಯಿಂಗ್ ಎ NRIs, ನಾವು ಭಾರತವನ್ನು ಅದರಲ್ಲೂ ಕರ್ನಾಟಕವನ್ನು ಪ್ರತಿನಿಧಿಸುವ ನಾವುಗಳು ಈ ಮೂಲಕ ನಾನು ಕರೆ ಕೊಡೋದು ಎಲ್ಲ NRIsಗೆ ನಮ್ಮ ದೇಶದ ವಾಸ್ತವ ಚಿತ್ರಣ ಮತ್ತು ನಮ್ಮ ದೇಶದ ಒಂದು ಏನು ಹೇಳ್ತೀವಿ ಇಮೇಜ್, ಅದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಮಾಡಿಕೊಳ್ಳದೆ ಮಾಡೋಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅಲ್ಲೇ ಅದನ್ನು ಖಂಡಿಸಬೇಕು. ಮತ್ತು ಆ ಪ್ರಯತ್ನಗಳಿಗೆ ಆದಷ್ಟು ನಾವು ಕಾನೂನಿನ ರೀತಿಯಲ್ಲಿ ನಾವು ಅವ್ರಿಗೆ ಒಂದು ಕ್ರಮವನ್ನು ಕೈಗೊಂಡ್ರೆ ಆಗ ಅದು ಖಂಡಿತವಾಗ್ಲೂ ಒಂದು ಆ ಶಕ್ತಿಗಳಿಗೆ ಸೋಲುಂಟಾಗ್ಬೋದು. ನಾವು ಒಂದು ಪರಿಪಾಠವನ್ನು ಇಂಟರ್ನ್ಯಾಷನಲ್ ಮಾಧ್ಯಮಗಳು ಕೂಡ ಗಮನಿಸ್ತಾ ಇರ್ತೀವಿ. ಏನಾದರೂ ಈ ಪಾಕಿಸ್ತಾನಿಯರಿಂದ ಸಮಸ್ಯೆ ಆಗಿರುವಂಥದ್ದಿದ್ದಾಗ, ಅದು ಸೌದೀಸ್ ಇರ್ಬೋದು ಅಥವಾ ನಾವು ಇಂಗ್ಲೆಂಡಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಆ ಮಕ್ಕಳನ್ನು ಯಾವ ರೀತಿಯಾಗಿ ಅವ್ರು ನಡೆಸ್ಕೊಂಡ್ರು ಅಂತೇಳಿ ಅವುಗಳೆಲ್ಲ ನೋಡಿದಾಗ ಸೌತ್ ಈಸ್ಟ್ ಏಷ್ಯಾ ಅಂತ ಅಲ್ಲಿಯ ಮಾಧ್ಯಮಗಳು ಬಿಂಬಿಸ್ತವೆ. ಭಾರತೀಯರು ಏನಾದರೂ ಸಾಧನೆ ಮಾಡಿದರೆ ಸೌತ್ ಈಸ್ಟ್ ವ್ಯಕ್ತಿ ಅಂತ ಬಿಂಬಿಸ್ತವೆ. ಅದೇ ಭಾರತದ ಯಾವುದೋ ಒಬ್ಬ ವ್ಯಕ್ತಿ, ಈಗ ಖಾಲಿಸ್ತಾನಿಗಳು ಉದಾಹರಣೆಗೆ, ಆ ಖಾಲಿಸ್ತಾನಿಗಳು ಮಾಡಿದ್ರು ಭಾರತೀಯರು ಮಾಡಿದರು ಅಂತ ಬಿಂಬಿಸುವಂಥ ಪ್ರಯತ್ನಗಳು ನಡೆಯೋಕ್ಕೆ ಶುರುವಾಗ್ತವೆ. ಅಂದರೆ ಈ ಒಂದು ಮನಸ್ಥಿತಿ ಅದೆಯಲ್ಲ, ಈ ಮನಸ್ಥಿತಿಯ ಮೂಲ ಕಾರಣ ಏನು ಅನಿಸುತ್ತೆ ನಿಮಗೆ ಹೊರದೇಶದಲ್ಲಿ ನೋಡಿದಾಗ? ಸಿಂಪಲ್, ಅಸೂಯೆ ಅಷ್ಟೇ, ಇದು ಬೇರೆ ಏನಿಲ್ಲ. ಎಲ್ಲ ದೇಶಗಳಲ್ಲೂ ಸಣ್ಣ ಸಣ್ಣ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಅದನ್ನು ಪ್ರಾಜೆಕ್ಟ್ ಮಾಡೋ ರೀತಿ ಒಂದೇನೆಂದರೆ ಹಿಡನ್ ಅಜೆಂಡಾ ಇಟ್ಕೊಂಡು ಅಸೂಯೆ ಮನಸ್ಥಿತಿ ಇರೋರು ಅವ್ರದ್ದೇ ಒಂದು ಪಟ್ಟಬದ್ಧ ಒಂದು ಏನು ಅಜೆಂಡಾ ಇಟ್ಕೊಂಡಿದ್ದಾರೆ. ಆ ಅಜೆಂಡಾ ಇಟ್ಕೊಂಡಿರೋರು ಇದನ್ನೆಲ್ಲ ಮಾಡ್ತಾ ಇರೋದು. ಈ ಹೊಸದಾಗಿ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಸಮಸ್ಯೆಗಳನ್ನ ಬಂದಾಗ, ಈಗಲೂ ಒಂದು ಉದ್ಯೋಗದ ವಿಚಾರಕ್ಕೆ ಬಂದಾಗ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದ್ದಾವೆ, ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಅಂಥೇಳಿ. ಒಂದು ಕಡೆಯಿಂದ ಇಲ್ಲಿ ಎಂಪ್ಲಾಯಬಿಲಿಟಿಗೆ ಬೇಕಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ, ಇನ್ನೊಂದು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳದ್ದು ಸಾಕಷ್ಟು ಇದ್ದಾವೆ. ಏನಾದರೂ ಹೊರದೇಶದಲ್ಲಿ ನನಗೆ ಅವಕಾಶ ಇದೆಯಾ ಅಂತ ಗುರುತಿಸಬೇಕಾದ್ರೆ ಆ ಪ್ರೊಸೆಸ್ ಹೇಗಿರುತ್ತೆ, ಏನು ಪ್ರೊಸೆಸ್ ಮಾಡಬೇಕು? ಈಗ ಒಬ್ಬ ಕಾಲೇಜಿಂದ BE ಮುಗಿಸ್ಕೊಂಡು ಅಥವಾ BA ಏನೋ ಒಂದು ಡಿಗ್ರಿಯನ್ನು ತೆಗೆದುಕೊಂಡು ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾರೆ. ಬಂದ ಮೇಲೆ ಅವರು ಹೊರದೇಶದಲ್ಲಿ ಕೆಲಸ ಮಾಡಬೇಕಂದ್ರೆ ಯಾರನ್ನು ಸಂಪರ್ಕಿಸ್ಕೋಬೇಕು? ಯಾಕಂದ್ರೆ ನಾವು ಸಾಕಷ್ಟು ಬಾರಿ ನೋಡ್ತೀವಿ, ಏಜೆನ್ಸಿಗಳಿಂದ ಮೋಸ ಹೋದವರೇ ಜಾಸ್ತಿ ಇರ್ತಾರೆ, ದುಡ್ಡನ್ನು ಕಟ್ಟಿಸ್ಕೊಳ್ತಾರೆ. ಎಷ್ಟು ಕಡೆ ನಾವು ಈ ಪಾಸ್ಪೋರ್ಟನ್ನು ಕಸ್ಕೊಂಡು ಇಟ್ಕೊಂಡಿರೋದನ್ನು ಕೇಳಿದ್ದೀವಿ. ಅಲ್ಲಿ ಮಹಿಳೆಯರು ಮನೆ ಕೆಲಸಕ್ಕೆ ಬಳಸ್ಕೊಳ್ಳೋ ಹೀನ ಸ್ಥಿತಿಗಳನ್ನ ನೋಡ್ತಿದ್ದೀವಿ. ಹೀಗಿದ್ದಾಗ ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕು ಮತ್ತು ಜೆನ್ಯೂನ್ ಆಗಿರುವಂಥ ಅಪಾರ್ಚುನಿಟಿಯನ್ನು ಹೇಗೆ ಹುಡುಕಬೇಕು? ವೆರಿ ಗುಡ್ ಕ್ವಶನ್ ಸರ್. ಮೊದಲನೇದಾಗಿ ನಾವು ಇಂಡಿಯನ್ ಪಾಸ್ಪೋರ್ಟ್ ಇಶ್ಯೂ ಮಾಡುವಾಗ 2 ಕ್ಯಾಟಗರೀಸ್ ಆಫ್ ಪಾಸ್ಪೋರ್ಟ್ ಇಶ್ಯೂ ಮಾಡುತ್ತೆ. The main intention is ECNR and non-ECNR. ಎಮರ್ಜೆನ್ಸಿ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಯಾರಿಗೆ ಇಶ್ಯೂ ಮಾಡ್ತಾರೆ, ಅದು 10th ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ವಿದ್ಯಾಭ್ಯಾಸ ಇರೋರಿಗೆ ECNR ಪಾಸ್ಪೋರ್ಟ್ ಅಂತ ಕೊಡ್ತಾರೆ, ಎಮರ್ಜೆನ್ಸಿ ಚೆಕ್ ರಿಕ್ವೈರ್ಡ್ ಅಂತ ಹೇಳಿ.